ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ನೋಡಿರಿ. ಏನಂದ್ರೆ ಫ್ರೆಂಡ್ಸ್, ಇವತ್ತು ಮಂಡ್ಯವ್ರಿಗೆ ಹೊಂಟೇನಿ ರೀ ಮೇಲಜ್ಜಿಗೆ. ಇದು 3ನೇ ವಾರ ರೀ ಹೋಗ್ತಾ ಇರೋದು. 3ನೇ ವಾರ ರೀ. ಹೋಗುನ್ ಬರ್ರಿ. ಶಾರ್ಟ್ಕಟಾಗಿ ಪದೇ ಹಾಕೋದು ಅಷ್ಟೊಂದು ಸರಿ ಅನಿಸಂಗಿಲ್ಲ. ನೋಡಿದ್ದೆ ನೋಡೋದು ಅನಿಸುತ್ತೆ. ನಾನು ಹೋಗೋದಷ್ಟೇ ಹೇಳ್ತೀನಿ. ಇವತ್ತು ನಾಷ್ಟಕ್ಕೆ ದೋಸೆ ಮಾಡಾಕತ್ತೀನಿ. ಇವತ್ತು ಮಂಡ್ಯವ್ರಿಗೆ ಹೋಗ್ಬೇಕಂತ ಅಂದ್ಕೊಂಡೇನೆ. ಮತ್ತು ಇಲ್ಲಾಂದ್ರೆ ಮಂಗಳವಾರ ಅಮಾವಾಸ್ಯೆ ಐತಲ್ರಿ, ಅದಕ್ಕೋಸ್ಕರ ಇವತ್ತು ಹೋಗಿ ಬಂದ್ರತ್ತೆ. ಹೋದ ವಾರ ಹೋಗೋದಿತ್ತು ರೀ, ಆಗಲಿಲ್ಲ. ಬರೀ ಬಿಸಿ ಆಯ್ತು. ಅದಕ್ಕೆ ಇವತ್ತು ಹೋಗಿ ಬರೋಣ್ರಿ. ಬರೀ ಹೋಗೋದು ನಾಷ್ಟ ನೋಡ್ರಿ. ದೋಸೆ ಮಾಡತ್ತೇನೆ, ತೋರಿಸ್ತೇನೆ ಬರ್ರಿ. ನೋಡ್ರಿ ಫ್ರೆಂಡ್ಸ, ಹಿಟ್ಟು ಮಾಡ್ಕೊಂಡೇನಿ. ಸ್ವಲ್ಪ ಮಂಡ್ಯವ್ರಿಗೆ ಅಲ್ಲಿ ದೋಣಿ ತುಂಬಕ್ಕೆ ದೋಸೆ ಮಾಡ್ಕೊಡ್ತೇನೆ ರೀ. ಮನ್ಯಾಗ ನಾಷ್ಟಕ್ಕೆ ಮತ್ತು ಅಲ್ಲಿ ನಾಷ್ಟ ಮಾಡಲ್ಲ ರೀ, ಬಸ್ನಾಗ ಮಾಡ್ತೀನಿ ನಾಷ್ಟ. ಹಿಂಗಾಗಿ ಒಂದು ಸ್ವಲ್ಪ ದೋಸೆ ಮಾಡ್ಕೊಂಡೇನಿ. ಆಲೂಗಡ್ಡೆ ಪಲ್ಯ ಮಾಡಿ ನೋಡ್ರಿ. ಆಲೂಗಡ್ಡೆ ಪಲ್ಯ ಮಾಡೀನಿ. ಪೂಜೆ ಮಾಡ್ಬೇಕ್ರಿ. ಈಗ ಪೂಜೆ ಮಾಡಿ ಹೋಗ್ಬೇಕ್ರಿ. ಈಗ ಅಷ್ಟೆ. ರಾಣಿಬೆನ್ನೂರು ಬಸ್ ಹತ್ತಿ ಹೋಗ್ಬೇಕು ನೋಡ್ರಿ. ಅಂದ್ರೆ ತೆಳ್ಳಗಂದ್ರೆ ಅಲ್ಲೆಲ್ಲ ಪಾಪ ಬಿರುಸಾಗ್ಬಿಡ್ತಾವ್ರಿ ಅವು, ತಿಂತಾರವ್ರು. ಮಂಡ್ಯವ್ರಿಗೆ ದೋಣಿ ತುಂಬ್ತೀವ್ರಿ ನಾವಲ್ಲೇ. ಏನರ ಮೊಸರನ್ನ, ಆಮೇಲೆ ರೊಟ್ಟಿ ಬುತ್ತಿ ಏನರ ಒಯ್ದರೂ ನಡಿತೈತೆ ರೀ. ನಾನು ಏನು ನಾಷ್ಟ ಮಾಡೀನಿ ಅದನ್ನ ಇದು ಮಾಡಿಬಿಡ್ತೀನಿ ರೀ. ಅಲ್ಲೇ ಪ್ರಸಾದ ಇರ್ತದೆ, ಅನ್ನ ಪ್ರಸಾದ. ಅಲ್ಲೇ ನಾನು ಊಟ ಮಾಡ್ತೀನಿ ರೀ. ನೋಡಿರಿ, ಚಹಾ ಕಾಸೈತಿ, ಹಾಲು ಹಾಕಿಲ್ಲ ಇನ್ನು. ಸಾರು ಐತೆ ನಮ್ಮ ಮನೆಯವ್ರಿಗೆ ಊಟ ಮಾಡೋಕೆ. ನನ್ನ ಮಗಳು ಬೆಂಗಳೂರು ಹೋಗ್ಯಾಳ್ರಿ, ಅವ್ರ ಅಕ್ಕನ ಕಡೆ ರೀ. ಹೀಗಾಗಿ ನಾನು ನಮ್ಮ ಮನೆಯವ್ರು ಅಷ್ಟೇ ನೋಡ್ರಿ ಮನ್ಯಾಗ ಇರೋದು. ನಾನು ಏನು ವಿಡಿಯೋನೇ ಮಾಡಿಲ್ಲ ಫ್ರೆಂಡ್ಸ, ಬರೀ ಸಾಂಗ್ ಅಷ್ಟೇ ಕಳಿಸ್ತೀನಿ. ಏನಾದ್ರು ತಪ್ಪಾದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಪದೇ ನಾನು ತಿಂಗಳ ಹೋಗ್ತೇನಲ್ಲ ರೀ. ಅದಕ್ಕೆ ಇದು 3ನೇ ಹುಣ್ಣಿಮೆ ನೋಡ್ರಿ. ಇದು 3ನೇ ಹುಣ್ಣಿಮೆ ಇದೆ. ಅದ್ರ ಹುಣ್ಣಿಮೆ ಮುರಿದು ಹೋಗ್ತೇನೆ ರೀ ನನ್ನ ಫ್ರೆಂಡ್ಸ. ಯಾಕಂದ್ರೆ ಹುಣ್ಣಿಮೆ ಒಳಗೆ ರಶ್ ರೀ, ದರ್ಶನ ಆಗಲ್ಲ. ಅಲ್ಲಿ ಮಠ ಹೋಗಿ ದೇವ್ರ ದರ್ಶನ ಮಾಡೋಕ್ಕಾಗಂಗಿಲ್ಲ ಅಂತಂದು ಮಾಡಿಲ್ಲ ರೀ ಫ್ರೆಂಡ್ಸೆ. ನೋಡಿರಿ, ಈಗೂ ಫ್ರೆಂಡ್ಸ್ ನಾನು ವಾಯ್ಸು ಸರಿ ಇಲ್ಲ ಅದಕ್ಕೆ ನಾನು ಮಾತಾಡೋಕ್ಕೆ ಹೋಗಿಲ್ಲ ರೀ ಜಾಸ್ತಿ. ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಲಾಗ್. ಹಿಂಗೆ ಸಾಂಗ್ ಅಷ್ಟೇ ಕಳಿಸಿ. ನನಗೆ ಇನ್ನೂ ತಿಪ್ಪತ್ತು ಹೋಗಿ ಬಂದಮೇಲೆ ಸಡನ್ನಾಗಿ ಏನು ಹೇಳೋಕ್ಕಾಗಲಿಲ್ಲ. ಸಡನ್ನಾಗಿ ಅಷ್ಟೇ ಕಳಿಸಿದ್ದೆ ರೀ. ಏನೂ ಮಾತಾಡೋಕ್ಕಾಗ್ತಾಯಿಲ್ಲ ರೀ. ಗಂಟ್ಲು ಸರಿ ಇಲ್ಲ, ಈಗ ಹವಾಮಾನನೇ ಸರಿ ಇಲ್ಲ. ಎಲ್ಲರಿಗೂ ಹಂಗೆ ಆಗ್ಬಿಟ್ಟೈತಿ, ನೆಗಡಿ ಶೀತ ಹಂಗೆ ಆಗ್ಬಿಟ್ಟೈತಿ. ಹುಷಾರದೇನು ಏನಿಲ್ಲ ರೀ, ಒಂದು ಸ್ವಲ್ಪ ಅಷ್ಟೇ ನಾರ್ಮಲಾಗಿ ಎಲ್ಲರಿಗೂ ಬರೋದಲ್ರಿ, ಆ ಥರ ಅಷ್ಟೇ ಐತ್ರಿ. ಅಲ್ಲೆಲ್ಲ ಸಿಗ್ತೈತೆ ರೀ ಬಿಡ್ರಿ ಫುಡ್. ನನಗೆ ತಿನ್ನೋಕೆ ಆಗಂಗಿಲ್ಲ. ನಾನು ತಿರುಪತಿಗೆ ಹೋದಾಗ ಏನಾಯ್ತು ಗೊತ್ತೀನಿ ರೀ, ನನಗೆ ಮಿರ್ಚಿ ತಿನ್ನಂಗೆ ಆಗ್ಬಿಡ್ತೀರಿ. ಎಲ್ಲ ಫ್ರೆಂಡ್ಸ್ ನೋಡಿ ತೊಗೊಳತ್ತಿದ್ರೆ ನಾವು ತೊಗೊಂಡೆ. ಅದು ಏನೇನು ರೀ, ನನಗೆ ಆಗೇ ಬರಲಿಲ್ಲ ರೀ. ನನಗೆ ಆಯಿಲಿನ ಜಾಸ್ತಿ ತಿನ್ನಂಗಿಲ್ಲ ಆ್ಯಕ್ಚುಲಿ. ಅವತ್ತು ತಿನ್ಬೇಕು ಅನ್ನಿಸ್ತು ರೀ, ಒಂದು ತಿಂದೆ. ಅವತ್ತಿಂದ ಗಂಟ್ಲು ಇಟ್ಕೊಂಡ್ಬಿಟ್ಟೈತೆ ರೀ. ಸರಿಯಾಗಿ ಮಾತಾಡೋಕೆ ಆಗಂಗಿಲ್ಲ ಅಂತಂದು ನಾನು ನಿಮ್ಮ ಜೋಡಿ ಏನು ಶೇರ್ ಮಾಡ್ಕೊಂಡಿಲ್ಲ ರೀ ಫ್ರೆಂಡ್ಸ. ಹಂಗೆ ಸಾಂಗ್ ವಿಡಿಯೋ ಕಾಮಿಡಿ ಹಿಂಗೆಲ್ಲ ಕಳಿಸ್ತೀನಿ ನಾನು ಇದ್ರಾಗ ಇನ್ಸ್ಟಾಗ್ರಾಮ್ ಒಳಗೆ ಮಾಡಿ. ಹೀಗಾಗಿ ಬೇಜಾರು ಮಾಡ್ಕೊಬೇಡ್ರಿ ಫ್ರೆಂಡ್ಸ್. ನಾನು ಪದೇ ನನ್ನ ಮಂದಿಯವ್ರಿಗೆ ಯಾಕೆ ಹೋಗ್ತೇವೆ ಅಂದರೆ, ನಮ್ಮ ಶಿಗುನಿಂದ 5 ಹುನಿ ನಡ್ಕೋತೀವಲ್ಲ ರೀ. ಏನರ ಬೇಡ್ಕೊಂಡಿದ್ದು ಸಕ್ಸಸ್ ಆಗ್ತೈತಿ ಅಥವಾ ಒಟ್ಟು ಹೋಗ್ತಿರ್ತೀನಿ. ಒಂದೇ ಹುನಿ ಬಿಡ್ತೇನೆ ರೀ. 11 ತಿಂಗಳು ಹೋಗ್ತೀನಿ ರೀ ಫ್ರೆಂಡ್ಸ್ ನಾನು. ಅದಕ್ಕೆ ನೋಡೋಣ ಬರ್ರಿ, ಎಲ್ಲ ಕಟ್ಕೊತೇನೆ ರೀ. ಈಗ ನಾಷ್ಟ ಎಲ್ಲರೂ ಕಟ್ಕೊಂಡು ದೇವ್ರ ದೀಪ ಹಚ್ಚಿ ಹೋಗೋಣ ಬರ್ರಿ. ಬಂತು ಮತ್ತು ಸಂಬಂಧ ನಾನು ವೀಡಿಯೋ ಮಾಡಿದ್ದೀನಿ ಅಂದರೆ ಕರ್ನಾಟಕ ನೋಡೋಕೆ ಅಷ್ಟು ಚಂದ ಅನಿಸಿದ್ದಾರೆ ಅಂತ ಎಷ್ಟು ಮುಂದೆ ಪ್ರಮಾಣ ಐತಂದ್ರೆ ಹೊಂಟೆ ನೋಡಿ. ದೇವ್ರಿಗೆ ದರ್ಶನ ಮಾಡ್ಬೋದು. ಬೆಟ್ಟ ಹತ್ರ ಹೋಗ್ಬೋದ ಮತ್ತೆ. ಏಳು ಕೋಟಿಯೋ ಅತ್ಯಂತ ಶ್ರದ್ಧೆ, ಬಲ, ಭಕ್ತಿಯಿಂದ ಸೇವಾ ಕಾರ್ಯಗಳಲ್ಲಿ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸಿ ಸ್ವಾಮಿಯ ತಮ್ಮ ಸೇವೆಯನ್ನು ಪದ್ಧತಿ ಪ್ರಕಾರವಾಗಿ 7 ಕೋಟಿಯೋ ಚಂಗಲೋ
ಕೋಟಿ 7 ಕೋಟಿಯೋ ಚಂಗಮಲೋ 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 ನೋಡ್ರಿ ಫ್ರೆಂಡ್ಸ ಈಗ ಬಂದೆ ನಾನು ದೇವ್ರು ಹೋಗಿ ಅದು ಎಲ್ಲ ನೋಡ್ರಿ ಬಸ್ಸಿಗೆಲ್ಲ ಹಿಂಗೆ ಆಗ್ಬಿಟ್ಟೈತಿ ಈಗ ದೇವ್ರು ಬಾಬಾರ ಮುಂದೆ ದೀಪ ಹಚ್ಚಿದ್ದೀರಿ ನೋಡ್ರಿ ಬಾಬಾರ ಮುಂದೆ ದೀಪ ಆರತಿ ಮಾಡಿದ್ದೀರಿ ನಾವು ಏನಂದ್ರೆ ನೋಡ್ರಿ ಬಂದ ತಕ್ಷಣ ನಾನು ಮುಖ ಅದು ತೊಳ್ಕೋದಿಲ್ಲ ರೀ ಫ್ರೆಂಡ್ಸ ಧೂಳುಗಾಲಿಲಿ ನಾನು ದೀಪ ಹಚ್ತೀನಿ ರೀ ನಾ ಯಾವಾಗಲೂ ಹಂಗೆ ರೀ ನೋಡ್ರಿ ಹಣ್ಣುಕಾಯಿ ಮಾಡಿಸಿತ್ತು ರೀ ಪ್ರಸಾದ ಐತೆ ನೋಡ್ರಿ ಇಲ್ಲಿ ಹಣ್ಣುಕಾಯಿ ಎಲ್ಲ ದೀಪ ಹಚ್ಚಿದ್ದೀರಿ ಈಗ ಬಂದು ನೋಡ್ರಿ ಪೂಜೆ ಎಲ್ಲ ಮಾಡಿದ್ರಿ ಬೆಳಗ್ಗೆ ಪ್ರಸಾದ ನೋಡ್ರಿ ಅದಕ್ಕೆ ಈಗ ಮನೆಗೆ ಬಂದು ಫೋನ್ ಮಾಡಿ ಇದು ಲಾಗ್ ಇದು ಮಾಡತ್ತಿದ್ದೀರಿ ನಿಮ್ಗೆ ಹೇಳ್ಬಿಟ್ಟೆ ಆಮೇಲೆ ಫ್ರೆಶ್ ಅಪ್ ಆದ್ರದಂತಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದ ತಕ್ಷಣ ನಾವು ಮಾಡೋದಿಲ್ಲ ಹೋಗಿ ಬಂದಿವಿ ಆರಾಮ್ ದರ್ಶನ ಆತ್ರಿ ಎಲ್ಲ ಒಳ್ಳೇದಾತು ಮಸ್ತ್ ದರ್ಶನ ಆತ್ರಿ ಮಸ್ತ್ ಹೋಗಿ ಬಂದಿವ್ರಿ ಎಲ್ಲರೂ ನಾವು ಒಬ್ಬಳೇ ಅಲ್ರಿ ಎಲ್ಲರೂ ಅಂದ್ರೆ ಅಲ್ಲೆಲ್ಲ ಜನ ಬರ್ತಿರ್ತಾರಲ್ರಿ ಅವರು ಅಲ್ಲೆಲ್ಲ ಅಷ್ಟೊಂದು ರಶ್ ಇರಲಿಲ್ಲ ರೀ ಆರಾಮಾಗಿ ಹೋಗಿ ಬಂದ್ವಿ ನೋಡ್ರಿ ನಮ್ಮ ತಂಗಿ ಕರೆದೇ ಆಕಿ ಒಲೆ ತಗೋ ಹೋಗ್ಬಾ ಅಂದ್ರೆ ಅದಕ್ಕೆ ನಾನು ಒಬ್ಬಳೆ ಪ್ರತಿ ಸಲ ಆದ್ರೆ ನಾನು ಒಬ್ಬಳೇ ಹೋಗಿ ಬರ್ತೇನೆ ರೀ ಇದು 3ನೇ ಹೋಗಿ ಮುಗೀತು ರೀ ನನಗೆ ಹೋಗಿ ಬರ್ಬಿಟ್ಟ ಸಮಾಧಾನ ಇರೋದಿಲ್ಲ ಏನಂದ್ರೆ ಗುಡ್ಡ ಹತ್ತೋ ಮುಂದೆ ದಮ್ ಹತ್ತಿರ್ತೈತಿ ವಿಡಿಯೋ ಮಾಡ್ಬೇಕಂದ್ರೆ ಆಗಂಗಿಲ್ಲ ರೀ ಆಗ್ತೈತೆ ಅದೇನಿಲ್ಲ ರೀ ಬಟ್ ನಮ್ಮ ಮೈಯೊಳಗೆ ಏನಿರ್ತೈತಿ ಎಲ್ಲ ತಗೋತಾನೆ ರೀ ಅದು ಮೇಲಾರಚಾರಿ ಅವರು ಒಳಗೆ ಸನ್ನಿಧಿನೊಳಗೆ ಗುಡಿಗೆ ಹೋಗೋಳಗನೆ ನಮ್ಮ ಮೈಯಾಗ ಏನೋ ನೋವು ಇರಲಿ ಸಂಕಟ ಇರಲಿ ಬೆನ್ನು ನೋವು ಇರಲಿ ಕಾಲು ನೋವು ಇರಲಿ ಎಲ್ಲ ಗುಡ್ಡ ಹತ್ತಕ್ಕೆ ಬರಂಗಿಲ್ಲ ಅಷ್ಟು ತ್ರಾಸ ಆಕೈತೆ ರೀ ಅಂದರೂ ನಾವು ಬೇಡ್ಕೊಂಡು ಮೇಲಾರಚನೆ ಜಪಿಸ್ಕೊಂಡು ಹೋಗ್ತಾನೆ ಇರ್ತೀವಲ್ಲ ರೀ ಅವಾಗೆಲ್ಲ ಒಳಗೆ ಗುಡಿಗೆ ಹೋಗ್ಬೇಕಂದ್ರೆ ಏನೇನೋ ನೋವು ಇರೋದಿಲ್ಲ ನೋಡ್ರಿ ಎಲ್ಲ ಆರಾಮ ಆಕೈತೆ ರೀ ಫ್ರೆಂಡ್ಸ್ ನನಗಂತೂ ಅನುಭವ ಐತ್ರಿ ಇದು ಅನುಭವ ಆಗೈತೆ ರೀ ಫ್ರೆಂಡ್ಸ್ ಆರಾಮ ನನಗೆ ದವಾಖಾನೆ ಹೋಗಿ ಅಂತ ನನಗೆ ಮೇಲಾರಜಿಗೆ ಹೋಗಿ ಬಂದ್ರೆ ಆರಾಮ ಇರ್ತೇನೆ ರೀ ಮತ್ತು ನಾನು ತಿಂಗಳ ಮಟ್ಟ ಆರಾಮ ದುಡಿತೀನಿ ರೀ ಮತ್ತು ಹುಣ್ಣಿಮೆ ಆದ್ಮೇಲೆ ಮತ್ತೆ ಆರಾಮ ದುಡಿತೇನೆ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ ಪ್ಲೀಸ್ ಒಂದು ಲೈಕ್ ಮಾಡಿರಿ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ ಫ್ರೆಂಡ್ಸ ಏನು ತಪ್ಪಾದರೆ ಕ್ಷಮೆ ಇರಲಿ ಫ್ರೆಂಡ್ಸ ಏನಂತ ಕೇಳೋಕತ್ತೇನಂದ್ರೆ ನಿಮ್ಗೆ ಪದೇ ಇದು ದೇವ್ರು ಹಾಕಕತ್ತೇನೆ ಅಂತ ಇದು ಮಾಡಬೇಡ್ರಿ ಫ್ರೆಂಡ್ಸ ಯಾಕಂದ್ರೆ ನಾನು ತಿಂಗಳ ಆಯ್ತು ಹುಣ್ಣಿಮೆನೂ ಹೆಂಗೆ ಹೋಗ್ತೇನೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ನಾನು ಅದೇ ರೀ ಮೇನ್ ಮಂದಿರ ಹೋಗೋದು ತಿರುಪತಿಗೆ ಹೋಗಿ ಬಂದೀವಿ ರೀ ನಮ್ಮಲ್ಲಿ
ಈಗ ಬೆಳಗ್ಗೆನೂ ತಿಂಗಳ ಹೋಗ್ತೇನೆ ರೀ ಹುಣ್ಣಿಗೆ. ಇದು 3ನೇ ಹುಣ್ಣಿಗೆ ಹೋಗಿ ಬಂದೆ ರೀ. ಅದೇ ಗಂಟ್ಲು ವಾಯ್ಸ್ ಸರಿ ಇಲ್ಲ, ಅದು ಮಾತಾಡೋಕ್ಕಾಗತ್ತಿಲ್ಲ ರೀ. ನೋಡಿರಿ, ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸೆ. ಪ್ಲೀಸ್ ಒಂದು ಲೈಕ್ ಮಾಡಿರಿ, ಪ್ಲೀಸ್ ಶೇರ್ ಮಾಡಿರಿ. ನಿಮ್ಗೆ ಯಾರು ಫ್ರೆಂಡ್ಸ್ ಯಾರು ಇದ್ದರೆ ಶೇರ್ ಮಾಡಿರಿ. ನಿಮಗೆ ಯಾವುದೇ ರೀತಿ ವಿಡಿಯೋ ಬೇಕಂತ ಹೇಳಿರಿ, ಕಮೆಂಟ್ ಮಾಡಿ. ನಾ ಆ ರೀತಿ ಮಾಡಿತ್ತು ಕಳಿಸ್ತೀನಿ ನಿಮಗೆ. ಬಾಯ್ ರೀ, ಬಾಯ್ ರೀ. ನಮಸ್ತೆ ಫ್ರೆಂಡ್ಸ್.